ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು 17ನೇ ವಿಡಿಯೋ. ನನ್ನ ಹೆಸರು ಆನಂದ ಮಸಳಿ. ಮೈ ನೇಮ್ ಈಸ್ ಆನಂದ್ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಈಸ್ 9242494770. ಇದು 16ನೇ ವಿಡಿಯೋ. ಇದರ ಹಿಂದಿನ ವಿಡಿಯೋದಲ್ಲಿ ನಾನು ಶ್ರೀಧರ್ ಪತ್ತಾರ್ ಅವರ ಸಂದರ್ಶನವನ್ನು ಮಾಡಿದ್ದೆ. ಈಗ ನಾನು ಸಂದರ್ಶನವನ್ನು ಮಾಡ್ತಾ ಇರೋದು ಅವರ ತಂದೆಯವರು ಹಾಗೂ ನನ್ನ ಧರ್ಮಪತ್ನಿಯ ಅಣ್ಣವರು, ಹಿರಿಯ ಅಣ್ಣನವರು. ಇಲ್ಲಿ ಹಳಿಯಾಳದೊಳಗೆ ಇರ್ತಾರೆ ಅವರು KVG ಬ್ಯಾಂಕ್ನೊಳಗೆ ಮ್ಯಾನೇಜರ್ ಅಂತ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿ ಒಂದು 5-6 ವರ್ಷ ಆಯಿತು. ಅವರು ಕೂಡ ಸುಮಾರು 1.5-2 ವರ್ಷದಿಂದ ನಮ್ಮ ಈ DXN ಪ್ರಾಡಕ್ಟ್ಸ್ಗಳನ್ನು ಸೇವನೆ ಮಾಡ್ತಾ ಇದ್ದಾರೆ. ಅವರು ಮತ್ತು ಅವರ ಧರ್ಮಪತ್ನಿಯವರು ಕೂಡ ತಗೊಳ್ತಾ ಇದ್ದಾರೆ. ಅವರಿಗೆ ತಮಗನಿಸಿದ ವಿಚಾರಗಳನ್ನು ಹೇಳಿ ಅಂತ ತಿಳ್ಕೊಂಡು ನಾನು ಸಂದರ್ಶನ ಮಾಡ್ತಾ ಇದ್ದೀನಿ. ನಮಸ್ಕಾರ ರೀ ಮಾಮರ. ತಮಗೆ ಅನಿಸಿದ್ದನ್ನ ಈ DXN ಪ್ರಾಡಕ್ಟ್ಗಳನ್ನು ತಾವೇನು ತಗೊಳಕ್ಕೆ ಆರಂಭ ಮಾಡಿದ್ರಿ, ಅವಾಗಲಿಂದ ನಿಮಗೆ ಏನು ಅನಿಸಿದ ಅದನ್ನು ದಯವಿಟ್ಟು ತಾವು ಜನರಿಗೆ ಗುರುತು ಮಾಡ್ರಿ. ಯಾಕಂದ್ರೆ ಜನರಿಗೆ ಒಮ್ಮೆಲೆ ಯಾವುದೇ ಹೊಸದಿತ್ತಪ್ಪ ಅಂದ್ರೆ ನಂಬಿಕೆ ಬರುವುದಿಲ್ಲ. ತಮ್ಮಂಥವರು ಅನುಭವಿಕರು, ಹಿರಿಯರು ಇದ್ರ ಬಗ್ಗೆ ಏನಾದರೂ ಹೇಳಿದ್ರಿ ಅಂದ್ರೆ ಜನರಿಗೆ ಅದ್ರ ಬಗ್ಗೆ ವಿಶ್ವಾಸ ಬರ್ತದೆ. ಅದಕ್ಕೋಸ್ಕರ ತಮಗೇನು ಅನಿಸಿದ ಇದ್ದಿದ್ದಂಗೆ ತಾವು ದಯವಿಟ್ಟು ಹೇಳ್ರಿ. ಕಳೆದ 2 ವರ್ಷದ ಹಿಂದೆ ಈ DXN ಪ್ರಾಡಕ್ಟ್ಸ್ ಬಗ್ಗೆ ಧಾರವಾಡದಲ್ಲಿ ನಡೆದಂಥ ಮೀಟಿಂಗ್ಗಳಲ್ಲಿ ನಾನು ಹಾಜರಾಗಿದ್ದೆ. ಆ ಟೈಮ್ನಲ್ಲಿ DXN ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನಮಗೆ ಪರಿಚಯ ಮಾಡಿದರು. ಅವರ DXN ಅಧಿಕಾರಿಗಳಾಗಲಿ ಅಥವಾ ಬೇರೆ ಬೇರೆ ಊರುಗಳಿಂದ ಬಂದಂಥ ಗ್ರಾಹಕರ ಮುಂದೆ DXN ಕಂಪನಿಯವರು ತಮ್ಮ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಹೇಗೆ ತಗೋಬೇಕು, ಯಾಕೆ ತಗೋಬೇಕು, ಇದ್ರ ಬಗ್ಗೆ ಎಲ್ಲ ಕೂಲಂಕಷವಾಗಿ ಮೀಟಿಂಗ್ ಮಾಡಿದಾಗ ನನಗೆ ಈ DXN ಪ್ರಾಡಕ್ಟ್ಸನ್ನು ಉಪಯೋಗ ಮಾಡಬೇಕು ಅಂತ ಒಂದು ಯೋಚನೆ ಬಂತು. ಸೊ ನಾನು ಸಾಧಾರಣ 62 ವಯಸ್ಸಿನವರೆಗೆ ಯಾವುದೇ BP ಆಗಲಿ ಶುಗರ್ ಆಗಲಿ ಇರಲಿಲ್ಲ. ತದನಂತರದಲ್ಲಿ ನನಗೆ BPನೂ ಬಂತು, ಈ ಶುಗರ್ ಕಾಯಿಲೆನೂ ಬಂತು. ಈ DXN ಪ್ರಾಡಕ್ಟ್ ಮೀಟಿಂಗ್ ಅಟೆಂಡ್ ಆದಾಗ ಸಾಧಾರಣ ನನಗೆ 2.5-3 ವರ್ಷ ಆಗಿತ್ತು ಶುಗರ್ ಮತ್ತು BP ಬಂದು. ಆ ಮೀಟಿಂಗ್ ಮಾಡಿ ಕೇಳಿ ಬಂದ ನಂತರ ನಾನು ಈ DXN ಪ್ರಾಡಕ್ಟ್ಗಳಾದ RGGL ಆಮೇಲೆ ಸ್ಪಿರುಲಿನಾ ಅಂತ ಈ 3 ಪ್ರಾಡಕ್ಟ್ಗಳನ್ನು ಬೆಳಗ್ಗೆ 3 RG, 3 GL ಹಾಗೂ 5 ಸ್ಪಿರುಲಿನಾ ಊಟಕ್ಕೆ ನಾಷ್ಟ ಮಾಡೋಕ್ಕಿಂತ ಮುಂಚೆ ಹಾಗೂ ಸಾಯಂಕಾಲ ಊಟದ ಮುಂಚೆ ಅಷ್ಟೇ ಪ್ರಮಾಣದಲ್ಲಿ ಈ DXN ಪ್ರಾಡಕ್ಟ್ಗಳನ್ನು ಸೇವಿಸ್ತಾ ಬಂದಿದ್ದೇನೆ. ಇವತ್ತಿನವರೆಗೂ ನನಗೆ ಶುಗರ್ ಹೆಚ್ಚಾಗಿಲ್ಲ. ಶುಗರ್ದು ಮುಂಚೆ 2 ಟ್ಯಾಬ್ಲೆಟ್ ಇತ್ತು, ಈಗ 1 ಆಗಿದೆ. ಆಮೇಲೆ BPದು 2 ಟ್ಯಾಬ್ಲೆಟ್ ಇತ್ತು. 1 ಟ್ಯಾಬ್ಲೆಟ್ 2 ಟೈಮ್ ಇತ್ತು, ಮತ್ತೊಂದು ಟ್ಯಾಬ್ಲೆಟ್ 1 ಟೈಮ್ ಇತ್ತು ರಾತ್ರಿ. ಅದರಲ್ಲಿ ಈಗ 1 ಟ್ಯಾಬ್ಲೆಟ್ ಕಡಿಮೆ ಆಗಿದೆ. ಈಗ 1 ಟ್ಯಾಬ್ಲೆಟನ್ನು ನಾನು ಬೆಳಗ್ಗೆ ಮತ್ತು ರಾತ್ರಿ 2 ಟೈಮ್ ತಗೊಳ್ತಾ ಇದ್ದೇನೆ. ಮತ್ತು ಸಾಧಾರಣವಾಗಿ ಈಗ ವಯಸ್ಸಿಗೆ ಬರ್ತಕ್ಕಂಥ ಕಾಯಿಲೆಗಳಾದ ಈ ನೆಗಡಿ, ಕೆಮ್ಮು, ಇವೆಲ್ಲ ನಮಗೆ ಸಾಧಾರಣವಾಗಿ ವರ್ಷಕ್ಕೆ ಏನೋ ಒಮ್ಮೆ ಮಳೆಗಾಲದಲ್ಲೋ ಚಳಿಗಾಲದಲ್ಲೋ ಒಂದ್ಸಲ ಬಂದಿರುತ್ತೆ ಅಷ್ಟೇ. ಆದರೆ ಇಡೀ ವರ್ಷ ನಾನು ಆರಾಮಾಗಿ ಇರ್ತೇನೆ ಮತ್ತು ದೈನಂದಿನ ಚಟುವಟಿಕೆಗಳಿಗೆ ನನಗೇನೂ ತೊಂದರೆ ಆಗಿಲ್ಲ. ಈಗ ನನಗೆ 67ನೇ ವಯಸ್ಸು. ಆದರೂ ಸಹಿತ ನಾನು ಎಲ್ಲ ಕೆಲಸಗಳನ್ನು ಸಾಮಾನ್ಯವಾಗಿ ಮಾಡ್ತಾ ಇದ್ದೇನೆ. ಅದರಿಂದ ಈ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನನಗೆ ಒಳ್ಳೆಯದಾಗಿದೆ. ಅದರಂತೆ ಇವ್ರದ್ದು ಈ DXN ಸೋಪ್ ಬರ್ತದೆ, ಸೋಪನ್ನು ಸಹಿತ ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಆಮೇಲೆ ಇವ್ರದ್ದು 2-in-1 ಲಿಂಗ್ಜಿ ಕಾಫಿ ಅಂತ ಬರ್ತಾ ಇದೆ. ಆ ಕಾಫಿಯನ್ನು ನಾವು 1 ಟೈಮ್, ಅದು ಶುಗರ್ಲೆಸ್ ಇರ್ತದೆ, ಬೆಳಗ್ಗೆ 1 ಟೈಮ್ ವಿದೌಟ್ ಟೀ ಆ್ಯಂಡ್ ವಿದೌಟ್ ಶುಗರ್ ಆ್ಯಂಡ್ ಮಿಲ್ಕ್ ತಗೊಳ್ತಾ ಇದ್ದೇನೆ. ಅದರಿಂದ ಸಹಿತ ಶುಗರ್ ಕಡಿಮೆ ಆಗ್ತದೆ, ಶುಗರ್ ಹೆಚ್ಚಾಗೋದಿಲ್ಲ. ಮತ್ತು ಈ ಪ್ರಾಡಕ್ಟ್ಸ್ ತಗೊಳ್ಳೋದ್ರಿಂದ
ಸೊ ಆರೋಗ್ಯ ಸ್ವಲ್ಪ ಸುಧಾರಣೆನೂ ಆಗಿದೆ. ಈ ಆರೋಗ್ಯವೇ ಭಾಗ್ಯ ಅಂತ ಏನು ಹೇಳ್ತಾರಲ್ಲ, ಅದು ಈ ರಿಯಾಕ್ಷನ್ ಪ್ರಾಡಕ್ಟ್ಸ್ಗಳಿಂದ ನಮಗೆ ದೊರೆತಂತಾಗಿದೆ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಇನ್ನೊಂದ್ರಿ ಮಾಮರ, ತಾವು ಈ ಮೋಷನ್ ಬಗ್ಗೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ಯದ ಅಂತ ಹಿಂದ್ಕೊಮ್ಮೆ ಅಂದಿದ್ರಿ, ಹೌದು. ಹೇಳ್ರಿ. ಈ ಬೆಳಗ್ಗೆ ಸಾಧಾರಣವಾಗಿ ವಯಸ್ಸಾದ್ಮೇಲೆ ಈ ಮೋಷನ್ ಕ್ಲಿಯರ್ ಆಗುದಿಲ್ಲ ಬೆಳಗ್ಗೆದ್ದು. ಯಾಕಂದ್ರೆ ಕೆಲವು ಟೈಮ್ ಏನಾಗ್ತದ, ಈ ಮಳೆಗಾಲದಲ್ಲಿ ಆಗಲಿ ಅಥವಾ ಕೆಲವೊಂದು ಟೈಮ್ನಲ್ಲಿ ಬೆಳಗ್ಗೆ ವಾಕಿಂಗ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಂತ ಟೈಮ್ದಲ್ಲಿ ಈ ಮೋಷನ್ ಕ್ಲಿಯರ್ ಆಗುದಿಲ್ಲ. ಮುಖ್ಯವಾಗಿ ಮೋಷನ್ ಕ್ಲಿಯರ್ ಆಗ್ಬೇಕಾದ್ರೆ ಆಕ್ಟಿವಿಟಿ ಇರಬೇಕು ಮನುಷ್ಯನಿಗೆ. ಈ ವಯಸ್ಸಾದ್ಮೇಲೆ ದೈನಂದಿನ ಒಂದು ನಮ್ಮ ಕಾರ್ಯದಲ್ಲಿ ಈ ದೈಹಿಕವಾಗಿ ಯಾವುದು ಹೆಚ್ಚು ಮೊದಲಿನ ಹಾಗೆ ಕೆಲಸ ಮಾಡಲಿಕ್ಕೆ ಆಗ್ತಿರೋದಿಲ್ಲ. ಹೀಗಾಗಿ ಏನಾಗ್ತದೆ, ಊಟದ ಪ್ರಮಾಣನೂ ಕಡಿಮೆ ಆಗಿರ್ತದೆ. ಹೀಗಾಗಿ ಮೋಷನ್ ಕ್ಲಿಯರ್ ಆಗ್ತಾ ಇರಲಿಲ್ಲ. ಈ ಸ್ಪಿರುಲಿನ ತಗೊಳ್ಳಿಕ್ಕೆ ಹತ್ತಿದ ಮೇಲೆ ಮೋಷನ್ ಕ್ಲಿಯರ್ ಆಗ್ತಾ ಇದೆ. ಅದಕ್ಕೆ ಈ ಸ್ಪಿರುಲಿನ ಇದು ಒಳ್ಳೆಯ ಒಂದು ಹೆಲ್ತ್ ಇಮ್ಯುನಿಟಿ ಪ್ರಾಡಕ್ಟ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಭಾಳ ಸಂತೋಷ ರೀ. ಇದನ್ನ ತಾವಂತೂ ತಗೊಂಡ್ರಿ, ಮತ್ತು ತಮ್ಮ ಧರ್ಮಪತ್ನಿಯವರು ತಗೊಳ್ತಾ ಇದ್ದಾರೆ, ನಿಮಗೆ ಚಲೋ ಅನಿಸಿದ, ಬರೋಬರಿ. ಇದನ್ನ ಜನರಿಗೆ 2 ಮಾತು ಏನಾರು ಹೇಳ್ರಲ್ಲ. ಇದನ್ನ ಸಾಮಾನ್ಯವಾಗಿ ಎಲ್ಲರೂ ತಗೊಳ್ಬಹುದು. ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಿದೆ. ಆಮೇಲೆ ಈಗಿನ ಒಂದು ಜನರೇಷನ್ನಿಗೆ ಈಗ ಏನಾಗಿದೆ ಅಂದ್ರೆ, ಊಟದಲ್ಲಿ ಸತ್ವಯುತವಾದ ಆಹಾರ ಇಲ್ಲ. ಈ ಪ್ರೋಟೀನ್ಸ್ ಆಗಲಿ ಅಥವಾ ಕೆಲವೊಂದು ಮಿನರಲ್ಸ್, ಆಕ್ಸಿಜನ್ ಸಿಗ್ತಾ ಇಲ್ಲ. ಕೆಲವೊಂದೆಲ್ಲ ಸರಿಯಾಗಿ ಆಹಾರದಲ್ಲಿ ಬದಲಾವಣೆ ಬಹಳ ಆಗಿದೆ. ಯಾಕಂದ್ರೆ ಈ ಕಲುಷಿತ ಆಹಾರದಿಂದ ಸರಿಯಾಗಿ ಊಟ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ಟೈಮ್ ಸೀರ್ ಊಟ ಮಾಡ್ಲಿಕ್ಕೂ ಕೆಲವರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಈ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಅದನ್ನ ಮ್ಯಾಚ್ ಮಾಡ್ತದೆ. ಈ ಪ್ರಾಡಕ್ಟ್ಸ್ ತಗೊಳ್ಳೋದ್ರಿಂದ ಈ ಸ್ಪಿರುಲಿನ ಆಗಲಿ RGGL ಈ ಪ್ರಾಡಕ್ಟ್ಸ್ ಏನದಾವ, ಅವು ಆರೋಗ್ಯಕ್ಕೆ ಎಲ್ಲಿ ಒಂದು ಕೊರತೆ ಇರ್ತದೆ ಅದನ್ನ ಕೊರತೆಯನ್ನು ತುಂಬಿಸ್ತಾವ. ಬರೋಬರ್. ಹಿಂಗಾಗಿ ಇದನ್ನ ತಗೊಳ್ಳಿಕ್ಕೆ ಅಡ್ಡಿ ಇಲ್ಲ. ಕನಿಷ್ಠ 1 ವರ್ಷ ಆದ್ರೂ ತಗೊಂಡು ನೋಡಿದ್ರೆ ಇದರದ್ದು ಪ್ರಯೋಜನ ಏನು ಅನ್ನೋದು ಗೊತ್ತಾಗ್ತದೆ. ಕರೆಕ್ಟ್, ಮಹತ್ವ ಏನಂತ ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ಸ್ ರೀ ಮಾಮರ, ಧನ್ಯವಾದಗಳು. ದಯವಿಟ್ಟು ಇದನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್.